ಇನ್ನು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ದೇವರ ಸ್ಮರಣೆಯನ್ನ ಮಾಡ್ತಾ ಇದ್ದಾರೆ ಅಥವಾ ದೇವರ ಸ್ತೋತ್ರ ಹೇಳೋದು ಸಹಸ್ರನಾಮ ಈ ತರನಾದಂಥದಕ್ಕೆಲ್ಲ ಮೊರೆ ಹೋಗಿದ್ದಾರೆ. ಲಲಿತಾ ಸಹಸ್ರನಾಮ ಸ್ತೋತ್ರವನ್ನ ಪಠಿಸ್ತಾ ಇದ್ದಾರಂತೆ ದರ್ಶನ್. ಪತ್ನಿ ನೀಡಿದಂತ ಲಲಿತಾ ಸಹಸ್ರನಾಮ ಸ್ತೋತ್ರ ಪಠಣ ಮಾಡ್ತಾ ಇದ್ದಾರೆ. ಸ್ತೋತ್ರದ ಪುಸ್ತಕವನ್ನ ಅವ್ರ ಜೊತೆಗೆ ಇಟ್ಕೊಂಡಿದ್ದಾರೆ. TV9ಗೆ ಬಳ್ಳಾರಿ ಸೆಂಟ್ರಲ್ ಜೈಲು ಮೂಲಗಳ ಮಾಹಿತಿ ಇದು. ಒಳಗಡೆ ಅವರು ಲಲಿತಾ ಸಹಸ್ರನಾಮ ಸ್ತೋತ್ರವನ್ನ ಪಠಿಸ್ತಾ ಇದ್ದಾರೆ. ಬಹುಶಃ ಪರಪನಗರ ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರಿಗಲ್ಲಿ ಮತ್ತೆ ಕಂಪ್ನಿ ಚೆನ್ನಾಗಿತ್ತು, ರೌಡಿಗಳು, ಉಳಿದಂಥ ಸಹ ಕೈದಿಗಳು ಎಲ್ಲ ವ್ಯವಸ್ಥೆ. ಹಾಗಾಗಿ ಅಲ್ಲಿ ಪೂಜೆ ಪುನಸ್ಕಾರ ಅಥವಾ ಈ ಥರದಂಥ ಪ್ರಾರ್ಥನೆ ಸಲ್ಲಿಸೋದಕ್ಕೂ ಕೂಡ ಅವರಿಗೆ ಅವಕಾಶ ಅಥವಾ ಅಷ್ಟು ಸಮಯ ಸಿಗ್ತಾ ಇರಲಿಲ್ವೋ ಏನೋ. ಆದರೆ ಬಳ್ಳಾರಿ ಜೈಲಿನಲ್ಲಿ ಈಗ ಆರಂಭಿಕ ಹಂತದಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಇರುವಂಥ ಕಾರಣಕ್ಕಾಗಿ ಇರುವಂಥ ಸಮಯವನ್ನು ಈ ರೀತಿಯಾಗಿ ಕಳೀತಾ ಇದ್ದಾರೆ ನಟ ದರ್ಶನ್. ಬಳ್ಳಾರಿ ಜೈಲು ಸೇರಿದ ಮೇಲೆ ದರ್ಶನ್ ಭಾಳ ಸೈಲೆಂಟ್ ಆಗಿದ್ದಾರೆ. ನಿನ್ನೆಯಿಂದನೂ ಕೂಡ ಜೈಲಾಧಿಕಾರಿಗಳ ಜೊತೆಗೆ ದರ್ಶನ್ ಒಂದು ರೀತಿ ಮೌನ ವ್ರತದ ರೀತಿಯಾಗೇ ಇದ್ದಾರೆ. ಅಂದರೆ ಏನೂ ಮಾತನಾಡ್ತಾ ಇಲ್ಲ. ಜೈಲ್ ಸಿಬ್ಬಂದಿ ಆಗಿರ್ಬೋದು ಅಥವಾ ಇನ್ನಿತರರು ಯಾರು ಅಧಿಕಾರಿಗಳು ಬಂದರೆ ಅವ್ರ ಜೊತೆಗೂ ಸರಿಯಾಗಿ ಬೆರೀತಾ ಇಲ್ವಂತೆ ದರ್ಶನ್. ಸೆಲ್ ಬಿಟ್ಟು ಹೊರಗೂ ಕಾಣಿಸ್ಕೊಳ್ತಾ ಇಲ್ವಂತೆ ದರ್ಶನ್. ಹೊರಗೆಲ್ಲ ಓಡಾಡೋಕೆ ಸ್ವಲ್ಪ ಅವಕಾಶ ಇರುತ್ತೆ ಜೈಲಿನಲ್ಲಿ, ಆದರೆ ಸೆಲ್ ಬಿಟ್ಟು ಅವರು ಹೊರಗೂ ಬರ್ತಾ ಇಲ್ವಂತೆ. ಹೀಗೆ ದರ್ಶನ್ ತಮ್ಮ ಮೊದಲ ದಿನವನ್ನು ಕಳೆದಿದ್ದಾರೆ.